ನಿಮ್ಮ ರಾಶಿಯ ಪ್ರಕಾರ ನೀವು ಎಷ್ಟು ವರ್ಷ ಬದುಕುತ್ತೀರಿ ಎಂದು ತಿಳಿಯಿರಿ. ಪ್ರತಿಯೊಬ್ಬ ವ್ಯಕ್ತಿಗೂ ತಾನು ಎಷ್ಟು ವರ್ಷ ಬದುಕುತ್ತೇನೆ ಎಂದು ತಿಳಿದುಕೊಳ್ಳುವುದು ಕುತೂಹಲವಿರುತ್ತದೆ. ಜ್ಯೋತಿಷ್ಯದಲ್ಲಿ ರಾಶಿಚಕ್ರ ಚಿಹ್ನೆಯ ಆಧಾರದ ಮೇಲೆ ವಿವಿಧ ರಾಶಿಯ ಜನರ ಸಾಮಾನ್ಯ ವಯಸ್ಸು ಏನೆಂದು ಹೇಳಲಾಗುತ್ತದೆ. ಅದರಲ್ಲೂ ಸಂದರ್ಭಗಳು ಅನುಕೂಲಕರವಾಗಿದ್ದರೆ ಈ ವಯಸ್ಸು ಹೆಚ್ಚಾಗಬಹುದು ಮತ್ತು ಪ್ರತಿಕೂಲ ಗ್ರಹಗಳ ಪ್ರಭಾವದಿಂದಾಗಿ ಇದು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಬಹುದು. ಆದಾಗ್ಯೂ ರಾಶಿಚಕ್ರ ಚಿಹ್ನೆಗಳ ಪ್ರಕಾರ ಸಾಮಾನ್ಯ ವಯಸ್ಸನ್ನು ಈ ಕೆಳಗಿನಂತೆ ಪರಿಗಣಿಸಲಾಗುತ್ತದೆ. 12 ವಿಧದ ರಾಶಿಚಕ್ರ ಚಿಹ್ನೆಗಳಲ್ಲಿ ಮೊದಲನೆಯದು ಮೇಷ ರಾಶಿಯಾಗಿದ್ದು ಅದರ ಅಂಶವು ಬೆಂಕಿಯಾಗಿದೆ. ಮೇಷ ಈ ರಾಶಿಚಕ್ರ ಚಿಹ್ನೆಯ ಜನರು ಸ್ವಭಾವದಲ್ಲಿ ಸ್ವಲ್ಪ ಹಠಮಾರಿ ಆದರೆ ಉತ್ಸಾಹಿಗಳಾಗಿರುತ್ತಾರೆ. ಇದಲ್ಲದೆ ಈ ಜನರು ಚಂಚಲ ಮನಸ್ಸಿನವರು. ಅವರು ಯಾವುದೇ ವಿಷಯದ ಮೇಲೆ ಕೇಂದ್ರೀಕರಿಸಲು ಕಷ್ಟಪಡುತ್ತಾರೆ. ಮೇಷ ರಾಶಿಯ ಜನರು ಕೆಲವು ಸಾಹಸಮಯ ಕೆಲಸಗಳನ್ನು ಮಾಡುವಾಗ ಅಪಘಾತಗಳ ಹೆಚ್ಚಿನ ಅಪಾಯವಿದೆ. ಅತಿ ವೇಗದಲ್ಲಿ ಗಾಡಿ ಓಡಿಸುವುದು, ಬೆಂಕಿಯ ಜೊತೆ ಆಟವಾಡುವುದು ಇತ್ಯಾದಿ. ಈ ರಾಶಿಯ ಅಧಿಪತಿ ಮಂಗಳ ಮತ್ತು ಮಂಗಳ 9 ಗ್ರಹಗಳ ಅಧಿಪತಿ. ಈ ರಾಶಿಚಕ್ರ ಚಿಹ್ನೆಯ ಜನಸಾಮಾನ್ಯ ವಯಸ್ಸು 75 ವರ್ಷ ಮತ್ತು 2 ತಿಂಗಳುಗಳು. ವೃಷಭ ರಾಶಿ ಜ್ಯೋತಿಷ್ಯಶಾಸ್ತ್ರದಲ್ಲಿ ಇದು 2ನೆಯ ರಾಶಿಯಾಗಿದ್ದು ಈ ರಾಶಿಯವರು ಸುಂದರ, ಸರಳ ಮತ್ತು ಹೆಚ್ಚು ಪ್ರೀತಿಯಿಂದ ಇರುತ್ತಾರೆ ಎಂದು ಹೆಸರುವಾಸಿಯಾಗಿದ್ದಾರೆ. ಈ ಜನರು ತಮ್ಮ ವಸ್ತುಗಳನ್ನು ತುಂಬ ಪ್ರೀತಿಸುತ್ತಾರೆ ಮತ್ತು ಅವರು ಹೆಚ್ಚು ತಮ್ಮಷ್ಟಕ್ಕೆ ತಾವೇ ಇರುತ್ತಾರೆ ಎಂದು ಹೇಳಬಹುದು. ಈ ರಾಶಿಯ ಜನರು ತಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು. ವೃಷಭ ರಾಶಿಯವರಿಗೆ ಶುಕ್ರ ಅಧಿಪತಿ. ಶುಕ್ರನನ್ನು ರಾಕ್ಷಸರ ಗುರು ಎಂದು ಪರಿಗಣಿಸಲಾಗುತ್ತದೆ. ಈ ರಾಶಿಚಕ್ರ ಚಿಹ್ನೆಯ ಜನಸಾಮಾನ್ಯ ವಯಸ್ಸು 85 ವರ್ಷ ಮತ್ತು 6 ತಿಂಗಳುಗಳು. ಮಿಥುನ ರಾಶಿಯ ಜನರು ಮಾನಸಿಕವಾಗಿ ತುಂಬ ಶಕ್ತಿಯುತವಾಗಿರುತ್ತಾರೆ ಮತ್ತು ನಿರಂತರವಾಗಿ ಕೆಲಸ ಮಾಡುತ್ತಾರೆ. ಅವರು ಯಾವಾಗಲೂ ಸಂತೋಷದಿಂದ ಇರುತ್ತಾರೆ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಸ್ವಲ್ಪ ಮೊಂಡತನ ಹೊಂದಿರುತ್ತಾರೆ. ಅವರ ದೊಡ್ಡ ನಕಾರಾತ್ಮಕ ಗುಣವೆಂದರೆ ಸ್ವಚ್ಛ ಮತ್ತು ಅಚ್ಚುಕಟ್ಟಾಗಿರದೇ ಇರುವುದು. ಮಿಥುನ ರಾಶಿಯ ಜನರು ಬುಧ ಗ್ರಹಕ್ಕೆ ವಿಶೇಷ ಪೂಜೆಯನ್ನು ಮಾಡಬೇಕು, ಏಕೆಂದರೆ ಬುಧ ಈ ರಾಶಿಯ ಅಧಿಪತಿ. ಬುಧದ ಆಶೀರ್ವಾದ ಸದಾ ಇದ್ದಲ್ಲಿ ಈ ರಾಶಿಯ ಜನರು ಕನಿಷ್ಠ 85 ವರ್ಷಗಳ ಕಾಲ ಬದುಕುತ್ತಾರೆ. ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರನಾಗಿದ್ದು ಇದು ನೀರಿನ ಪ್ರಬಲ ಚಿಹ್ನೆಯಾಗಿದೆ. ಇದರಿಂದಾಗಿ ಅವರ ಮನಸ್ಸು ಹೆಚ್ಚಿನ ಸಮಯ ಚಂಚಲವಾಗಿರುತ್ತದೆ. ಅವರ ಮನಸ್ಸಿನಲ್ಲಿ ಸಂಯಮವಿಲ್ಲ. ಅವರು ಕಫ ಸ್ವಭಾವದವರಾಗಿದ್ದರೆ ಬಹಳ ಭಾವನಾತ್ಮಕ ಮತ್ತು ಸುಲಭವಾಗಿ ಭಾವನೆಗಳಿಂದ ಒದ್ದಾಡುತ್ತಾರೆ. ಕರ್ಕಾಟಕ ರಾಶಿಯ ಜನರು ಸ್ನೇಹಿತರನ್ನು ಮಾಡಿಕೊಳ್ಳುವಾಗ ಬಹಳ ಜಾಗೃತರಾಗಿರಬೇಕು. ಈ ರಾಶಿಯ ಜನರು ತಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು. ಕರ್ಕ ರಾಶಿಯ ಅಧಿಪತಿ ಚಂದ್ರನಾಗಿದ್ದ ಕಾರಣ ಸೋಮವಾರದಂದು ಶಿವನ ಪೂಜೆ ಮತ್ತು ಅರ್ಚನೆ ಮಾಡಬೇಕು. ಶಿವನ ಅನುಗ್ರಹದಿಂದ ಈ ರಾಶಿಯ ಜನರ ಸಾಮಾನ್ಯ ವಯಸ್ಸು 70 ವರ್ಷ ಮತ್ತು 5 ತಿಂಗಳು ಆಗಿರುತ್ತದೆ. ಕನ್ಯಾ ರಾಶಿ ಕನ್ಯಾ ರಾಶಿಯ ಜನರು ಕಷ್ಟಕಾಲದಲ್ಲೂ ಗಾಬರಿಯಾಗುವುದಿಲ್ಲ. ಅವರು ಉತ್ತಮ ಉದ್ಯಮಿಗಳು. ಈ ರಾಶಿಚಕ್ರದ ಚಿಹ್ನೆಗಳು ದಿನನಿತ್ಯದ ಸಮಯದಲ್ಲಿ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಆಲೋಚನೆಗಳನ್ನು ಹೊಂದಿರುತ್ತಾರೆ. ಅವರು ಒಂದೇ ಸ್ಥಳದಲ್ಲಿ ದೀರ್ಘಕಾಲ ಉಳಿದು ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ. ಅವರ ಮಾತಿನಲ್ಲಿ ಮತ್ತು ಮಾತನಾಡುವ ಶಕ್ತಿಯಲ್ಲಿ ಪ್ರಾಮಾಣಿಕತೆ ಇದೆ. ಅವರು ಸೌಮ್ಯ ಸ್ವಭಾವದವರು ಮತ್ತು ವ್ಯಂಗ್ಯವಾಗಿ ವರ್ತಿಸಲು ಇಷ್ಟಪಡುತ್ತಾರೆ. ಕನ್ಯಾ ರಾಶಿಯ ಆಡಳಿತ ಗ್ರಹ ಬುಧವಾಗಿದ್ದರಿಂದ ಈ ರಾಶಿಯ ಜನರು ಗಣೇಶನನ್ನು ಪೂಜಿಸಬೇಕು. ಹೀಗೆ ಮಾಡುವುದರಿಂದ ಎಲ್ಲ ಗ್ರಹ ದೋಷಗಳು ಶಮನವಾಗುತ್ತವೆ. ಈ ರಾಶಿಚಕ್ರ ಚಿಹ್ನೆಯ ಜನರ ಸಾಮಾನ್ಯ ವಯಸ್ಸು 84 ವರ್ಷಗಳು.
ತುಲಾ ರಾಶಿಯ ಅಧಿಪತಿ ಶುಕ್ರನು ಇದರ ಅಧಿಪತಿಯಾಗಿದ್ದರೆ ಅವನು ಸೌಮ್ಯ ಮತ್ತು ಭಾವನಾತ್ಮಕ. ರಾಶಿಯ ಜನರು ಪ್ರಯಾಣಿಸಲು ಇಷ್ಟಪಡುತ್ತಾರೆ ಮತ್ತು ಯಾರೊಬ್ಬರ ಅಡಿಯಲ್ಲಿ ಕೆಲಸ ಮಾಡಲು ಇಷ್ಟಪಡುತ್ತಾರೆ, ಆದರೆ ಅವರು ಒಂದೇ ಸ್ಥಳದಲ್ಲಿ ಉಳಿಯುವುದಿಲ್ಲ. ಅವರು ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಸ್ವಲ್ಪ ದುರ್ಬಲವಾಗಿದೆ. ಅವರು ಸೌಂದರ್ಯವನ್ನು ಇಷ್ಟಪಡುತ್ತಾರೆ ಮತ್ತು ಕಲಾತ್ಮಕರಾಗಿದ್ದಾರೆ. ಅವರು ದೇಶ ಮತ್ತು ವಿದೇಶಗಳಲ್ಲಿ ಪ್ರಯಾಣಿಸಲು ಇಷ್ಟಪಡುತ್ತಾರೆ ಮತ್ತು ಆಕರ್ಷಕ ಸ್ವಭಾವವನ್ನು ಹೊಂದಿದ್ದಾರೆ. ಈ ರಾಶಿಯ ಅಧಿಪತಿ ಶುಕ್ರನಾಗಿದ್ದ ಕಾರಣ ಶುಕ್ರವಾರದಂದು ಧರ್ಮ ಕಾರ್ಯಗಳನ್ನು ಮಾಡಿದರೆ ವಿಶೇಷ ಲಾಭ ದೊರೆಯುತ್ತದೆ. ಇದರೊಂದಿಗೆ ಈ ರಾಶಿ ಚಕ್ರ ಚಿಹ್ನೆಯ ಜನರ ಸಾಮಾನ್ಯ ವಯಸ್ಸು 85 ವರ್ಷಗಳು. ವೃಶ್ಚಿಕ. ಈ ರಾಶಿಯ ಜನರು ಸ್ಥಿರ ಸ್ವಭಾವದವರು. ಅವರಿಗೆ ಯಾರಾದರೂ ಏನನ್ನಾದರೂ ಅಂದರೆ ಅವರು ಸೇಡು ತೀರಿಸಿಕೊಳ್ಳಲು ಹಿಂಜರಿಯುವುದಿಲ್ಲ. ಅವರು ಹಠಮಾರಿ, ಕಷ್ಟಪಟ್ಟು ಕೆಲಸ ಮಾಡುವವರು, ಪ್ರಾಮಾಣಿಕರು, ಬುದ್ಧಿವಂತರು, ಜ್ಞಾನವುಳ್ಳವರು, ಧೈರ್ಯಶಾಲಿಗಳು ಮತ್ತು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ. ತಮ್ಮದೇ ಆದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಹೊಂದಿದ್ದಾರೆ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ. ಈ ದಿನ ಹನುಮಂತನನ್ನು ಪೂಜಿಸುವುದರಿಂದ ಗ್ರಹ ದೋಷಗಳಿಂದ ಮುಕ್ತಿ ದೊರೆಯುತ್ತದೆ. ಈ ರಾಶಿ ಚಕ್ರ ಚಿಹ್ನೆಯ ಜನರು ಸಾಮಾನ್ಯವಾಗಿ 75 ವರ್ಷ ಮತ್ತು 2 ತಿಂಗಳು ಬದುಕಬಹುದು. ಧನು ರಾಶಿ. ಇದು ಎಲ್ಲ ರಾಶಿ ಚಕ್ರ ಚಿಹ್ನೆಗಳಲ್ಲಿ ಅತ್ಯಂತ ಶಕ್ತಿಶಾಲಿ ರಾಶಿ ಚಕ್ರ ಚಿಹ್ನೆಯಾಗಿದೆ. ಧನು ರಾಶಿಯ ಅಧಿಪತಿ ಗುರು ಆಗಿರುವುದರಿಂದ ಅಂತಹ ವ್ಯಕ್ತಿಯು ಜ್ಞಾನ ಮತ್ತು ಬುದ್ಧಿವಂತನಾಗಿದ್ದರೂ ಬೇಗನೆ ಕೋಪಗೊಳ್ಳುತ್ತಾನೆ. ಈ ರಾಶಿ ಚಕ್ರದ ಚಿಹ್ನೆಗಳು ಬೆಂಕಿಯ ಪ್ರಾಬಲ್ಯವನ್ನು ಹೊಂದಿರುವುದರಿಂದ ಅವರು ಕಷ್ಟಕರವಾದ ಕೆಲಸಗಳು ಅಥವಾ ಯಾವುದೇ ಸಮಸ್ಯೆಗಳನ್ನು ಎದುರಿಸುವಾಗ ತಾಳ್ಮೆ ಮತ್ತು ಧೈರ್ಯದಿಂದ ಕೆಲಸ ಮಾಡುತ್ತಾರೆ. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಅಗ್ನಿ ಅಂಶ ಅಧಿಪತಿ ಗುರು ಮತ್ತು ಮೂಲ ನಕ್ಷತ್ರದ ಮೂಲಕ ಧನುರಾಶಿಯ ವ್ಯಕ್ತಿಯ ವಯಸ್ಸು 85 ವರ್ಷಗಳು ಎಂದು ಹೇಳಲಾಗುತ್ತದೆ ಮತ್ತು ಈ 85 ವರ್ಷಗಳಲ್ಲಿ ಅವರು ವಿವಿಧ ರೀತಿಯ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಮಕರ. ಈ ರಾಶಿ ಚಕ್ರದ ಚಿಹ್ನೆಗಳು ಶಾಂತ, ತಾಳ್ಮೆ ಮತ್ತು ಸಹಿಷ್ಣುಗಳು. ಆದರೆ ಅವರು ದುರಾಸೆಯಾಗಿದ್ದರೆ ಅವರ ನಡವಳಿಕೆಯು ಆಳವಾದ ಚಿಂತನೆ ಮತ್ತು ಕ್ಷಮಿಸುವಂತಿದೆ. ಈ ಜನರು ಉತ್ತಮ ಉದ್ಯಮಿಗಳು. ಅವರ ವೇರಿಯಬಲ್ ರಾಶಿಚಕ್ರ ಚಿಹ್ನೆಯಿಂದಾಗಿ ಅವರು ಒಂದೇ ಸ್ಥಳದಲ್ಲಿ ಉಳಿದು ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ, ಆದರೆ ಅವರು ಪ್ರಾಮಾಣಿಕರು ಮತ್ತು ಒಳ್ಳೆಯವರು ಮತ್ತು ಕೆಟ್ಟದ್ದನ್ನು ಗುರುತಿಸುತ್ತಾರೆ. ಈ ರಾಶಿಯ ಅಧಿಪತಿ ಶನಿದೇವ, ನ್ಯಾಯದ ದೇವರು ಎಂದು ಪರಿಗಣಿಸಲಾದ ಈ ಗ್ರಹವನ್ನು ಸಂತೋಷವಾಗಿರಿಸಲು ಆಲದ ಮರದ ಮುಂದೆ ಸಾಸಿವೆ ದೀಪವನ್ನು ಬೆಳಗಿಸಿ. ಮಕರ ರಾಶಿಯವರ ಸಾಮಾನ್ಯ ವಯಸ್ಸು 81 ವರ್ಷಗಳು. ಕುಂಭ. ಈ ರಾಶಿಯ ವ್ಯಕ್ತಿಗಳು ಶಾಂತ ಸ್ವಭಾವದವರು. ಅವರು ಕಲ್ಪನೆ ಮತ್ತು ಆಲೋಚನೆಗಳಲ್ಲಿ ಕಳೆದು ಹೋಗುತ್ತಾರೆ. ಅವರು ಅನೇಕ ವಿಷಯಗಳ ಬಗ್ಗೆ ಆಸಕ್ತಿ ಹೊಂದಿದ್ದಾರೆ ಮತ್ತು ಪ್ರತಿಯೊಬ್ಬರ ಕಲ್ಯಾಣದ ಬಗ್ಗೆ ಯೋಚಿಸುತ್ತಾರೆ. ಅವರ ಸ್ವಭಾವವು ದಯೆ, ನಿಸ್ವಾರ್ಥ ಸ್ವಾತಂತ್ರ್ಯ, ಪ್ರೀತಿ ಮತ್ತು ದೇಶ ವಿದೇಶಗಳಲ್ಲಿ ಪ್ರಯಾಣಿಸಲು ಇಷ್ಟಪಡುತ್ತಾರೆ. ಈ ರಾಶಿಯ ಅಧಿಪತಿಯು ಶನಿದೇವನೇ. ಅವರು ಭೂಮಿಯ ಮೇಲೆಯೇ ವ್ಯಕ್ತಿಯ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳ ಫಲಿತಾಂಶಗಳನ್ನು ನೀಡುತ್ತಾರೆ. ಹನುಮಂತನನ್ನು ಪೂಜಿಸುವುದರಿಂದ ಶನಿದೇವನು ಸಂತೋಷವಾಗಿರುತ್ತಾನೆ. ಕುಂಭ ರಾಶಿ ಚಕ್ರದ ಜನರು ಸಾಮಾನ್ಯವಾಗಿ 61 ವರ್ಷಗಳ ಕಾಲ ಬದುಕುತ್ತಾರೆ. ಮೀನ. ಈ ರಾಶಿಯ ಜನರು ಗಂಭೀರ, ಬುದ್ಧಿವಂತ ಮತ್ತು ತಿಳುವಳಿಕೆಯುಳ್ಳ ಧಾರ್ಮಿಕ ಚಟುವಟಿಕೆಗಳನ್ನು ಮಾಡುತ್ತಾರೆ. ಪುಸ್ತಕಗಳು ಮತ್ತು ಸಾಹಿತ್ಯದಲ್ಲಿ ಆಸಕ್ತಿಯನ್ನು ಹೊಂದಿರುತ್ತಾರೆ ಮತ್ತು ಸಂದರ್ಭಗಳಿಗೆ ಅನುಗುಣವಾಗಿ ತನ್ನನ್ನು ತಾನು ಹೊಂದಿಕೊಳ್ಳುತ್ತಾನೆ. ಈ ಜನರು ನೀರಿನ ಬಳಿ ವಾಸಿಸಲು ಇಷ್ಟಪಡುತ್ತಾರೆ. ಅಂತಹ ಜನರು ಕಲಾವಿದರು, ತಜ್ಞರು, ವಿದ್ವಾಂಸರು, ಶಿಕ್ಷಕರು ಮತ್ತು ಜ್ಯೋತಿಷಿಗಳು. ಗುರುಗ್ರಹದ ಮಾಲೀಕತ್ವದ ಈ ರಾಶಿ ಚಕ್ರದ ಜನರು ಗುರುವಾರದಂದು ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ವಿಷ್ಣುವನ್ನು ಪೂಜಿಸಬೇಕು. ಈ ರಾಶಿ ಚಕ್ರ ಚಿಹ್ನೆಯ ಜನರ ಸಾಮಾನ್ಯ ವಯಸ್ಸು 61 ವರ್ಷಗಳು. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.